ವಿವಿಧ ಬೇಡಿಕೆಗೆ ಆಗ್ರಹಿಸಿ ತಾಲೂಕು ರಸಗೊಬ್ಬರ ಬಿತ್ತನೆ ಬೀಜ ಮತ್ತು ಕೀಟನಾಶಕ ಮಾರಾಟಗಾರರ ಸಂಘದ ವತಿಯಿಂದ ಮೌನ ಪ್ರತಿಭಟನೆ ನಡೆಸಲಾಯಿತು. ರಸಗೊಬ್ಬರ ಬಿತ್ತನೆ ಬೀಜ ಮತ್ತು ಕೀಟನಾಶಕ ಮಾರಾಟಗಾರರ ಸಂಘದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದ ಕೃಷಿ ಇಲಾಖೆ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂಥ ಎಂ ಚಂದ್ರಶೇಖರ್ ಅವರು, ಅಖಿಲ ಭಾರತ ಕೃಷಿ ಪರಿಕರ ಮಾರಾಟಗಾರರ ಸಂಘ, ನವದೆಹಲಿ, ಕರ್ನಾಟಕ ರಾಜ್ಯ ಕೃಷಿ ಪರಿಕರ ಮಾರಾಟಗಾರರ ಸಂಘ, ಬೆಂಗಳೂರು ಹಾಗೂ ಮೈಸೂರು ಜಿಲ್ಲೆ ಕೃಷಿ ಪರಿಕರ ಮಾರಾಟಗಾರರ ಸಂಘ ಪ್ರತಿಭಟನೆ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಟಿ ನರಸೀಪುರ ತಾಲೂಕು ರಸಗೊಬ್ಬರ ಬಿತ್ತನೆ ಬೀಜ ಕೀಟನಾಶಕ ಮಾರಾಟಗಾರರ ಸಂಘ ಮತ್ತು ಎಲ್ಲಾ ಕೃಷಿ ಪರಿಕರ ಮಾರಾಟಗಾರರು ಸೇರಿದಂತೆ ವ್ಯಾಪಾರ ಮಾಡದೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ರಾಷ್ಟ್ರಮಟ್ಟದಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿ ಒಂದು ದಿನದ ಪ್ರತಿಭಟನೆ ಮಾಡುತ್ತಿದ್ದೇವೆ. ಕೂಡಲೇ ಸರ್ಕಾರ ನಮ್ಮ ಮನವಿಯನ್ನ ಆಲಿಸಿ ಸರ್ಕಾರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಮನವಿ ಪತ್ರವನ್ನ ಸಲ್ಲಿಸಿದರು. ನಮ್ಮ ವ್ಯಾಪಾರದಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥ ಕೆಲವು ತುಂಬ ದಿನಗಳಿದ್ದಂಥ ಬೇಡಿಕೆಗಳನ್ನ ಈಡೇರಿಕೆಗೋಸ್ಕರ ಈ ದಿನ ರಾಷ್ಟ್ರಾದ್ಯಂತ ಇಡೀ ಭಾರತ ದೇಶದಲ್ಲಿ ನಮ್ಮೆಲ್ಲ ವ್ಯಾಪಾರಸ್ಥರು ಕೂಡ ಈ ದಿನ ಬಂದ್ ಆಚರಣೆ ಮಾಡಿದ್ದೀವಿ. ಅವರಿಗೆ ಬೆಂಬಲವಾಗಿ ರಾಜ್ಯ ಮಟ್ಟ ಹಾಗೂ ನ್ಯಾಷನಲ್ ಲೆವೆಲ್ ಅಸೋಸಿಯೇಷನ್ಗೆ ಬೆಂಬಲ ವ್ಯಕ್ತಪಡಿಸಿ ನಾವು ಕೂಡ ತಾಲೂಕು ಮಟ್ಟದಲ್ಲಿ ಬಂದ್ ಆಚರಣೆ ಮಾಡ್ತಾಯಿದ್ವಿ. ನಮ್ಮ ಬೇಡಿಕೆಗಳು ಏನಪ್ಪ ಅಂತಂದರೆ, ನಾವು ರೈತರಿಗೆ ಕೊಡುವಂಥ ಅತಿ ಮುಖ್ಯವಾದಂಥ ರಸಗೊಬ್ಬರಗಳು ಯೂರಿಯಾ, DAP ಹೆಚ್ಚಾಗಿ ರೈತರ ಕಡೆಯಿಂದ ಬರೋಂಥದ್ದು. ಅದು ಮುಖ್ಯವಾಗಿ ಅವಶ್ಯಕತೆ ಇರೋಂಥ ಗೊಬ್ಬರಗಳಿಗೆ ಅನಾವಶ್ಯಕ ಇರೋಂಥ ಪದಾರ್ಥಗಳನ್ನು ಲಿಂಕ್ ರೂಪದಲ್ಲಿ ಕೊಟ್ಟು ಹಲವಾರು ವರ್ಷಗಳಿಂದ ಮಾರಿಸ್ತಾ ಬಂದಿದೆ. ಈಗ ಅದರ ಪ್ರಭಾವ ತುಂಬ ಜಾಸ್ತಿ ಆಗಿದೆ. ಅಂದರೆ ಈ ವರ್ಷ ಯುದ್ಧದ ಕಾರಣ ಸರ್ಕಾರದಲ್ಲಿ ರಸಗೊಬ್ಬರ ಕೊರತೆ ಇದ್ದಿರೋದ್ರಿಂದ 50 ಭಾಗವನ್ನು ಸರ್ಕಾರವೇ ಕಾಪು ದಾಸ್ತಾನೆ ನಡಿ ತಗೊತಾ ಇದ್ರು. ಇನ್ನು ಉಳಿಕೆ 50 ಭಾಗ ಮಾತ್ರ ಡೀಲರ್ಸ್ಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ಆ ಉಳಿಕೆ 50 ಭಾಗಕ್ಕೋಸ್ಕರ 100% ಬರಬೇಕಾಗಿರೋಂಥ ಲಿಂಕ್ ಪದಾರ್ಥಗಳೆಲ್ಲವನ್ನು ಡೀಲರ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಇದು ರೈತರುಗಳಿಗೆ ನಾವು ಹಂಚಿಕೆ ಮಾಡೋಕ್ಕೆ ಅಸಾಧ್ಯವಾದ ಪರಿಸ್ಥಿತಿ ಎದುರಾಗಿದೆ. ಇದು ಒಂದು ಮುಖ್ಯ ಕಾರಣ. ಆದ್ದರಿಂದ ಯಾವುದೇ ರೀತಿಯಾದಂಥ ಅನಾವಶ್ಯಕ ಪದಾರ್ಥಗಳನ್ನು ಅತ್ಯವಶ್ಯಕ ಇರೋ ಗೊಬ್ಬರಗಳ ಜೊತೆಗೆ ಲಿಂಕ್ ರೂಪದಲ್ಲಿ ಕೊಡಬಾರ್ದು. ಅದು ರೈತರಿಗೂ ಹೊರೆ, ಬಂಡವಾಳ ಹಾಕಿ ತಂದು ಕೊಡುವಂಥ ಡೀಲರ್ಗಳಿಗೂ ಹೊರೆ ಆಗ್ತಾ ಇದೆ. ಮುಂದೆ ಅವನಿಗೆ ಬಂಡವಾಳವನ್ನು ಒದಗಿಸೋದು ಕಷ್ಟ ಆಗೋಂಥ ಪರಿಸ್ಥಿತಿ ಬಂದಿದೆ. ಈ ಹಿಂದೆ ರಸಗೊಬ್ಬರ ಬೆಲೆ 10 ವರ್ಷದ ಹಿಂದೆ 595 ರೂಪಾಯಿ DAP ಇದ್ದದ್ದು ಇವತ್ತು 1400 ರೂಪಾಯಿ ತನಕ ತಲುಪಿದೆ. 2200 ರೂಪಾಯಿ ತನಕ 1350 ರೂಪಾಯಿ ತಲುಪಿದೆ. 2250ವರೆಗೆ ಒಂದು ಚೀಲ 20 ಬೆಲೆ ತಲುಪಿದೆ. 10-26 ಬೆಲೆ 2000 ದಾಟಿದೆ. ಎಲ್ಲ ಗೊಬ್ಬರಗಳ ಬೆಲೆ ಒಂದು ಚೀಲಕ್ಕೆ 2000 ದಾಟಿರೋದ್ರಿಂದ ಬಂಡವಾಳದ ಕೊರತೆ ಡೀಲರ್ಸ್ ಎದುರಿಸ್ತಾರೆ. ಡೀಲರ್ಸ್ನಲ್ಲಿ ಬಂಡವಾಳ ಕೊರತೆ ಆದಾಗ ಇಲ್ಲಿ ಗೊಬ್ಬರದ ಕೊರತೆ ರೈತರು ಎದುರಿಸ್ತಾರೆ. ಅಲ್ಲಿಗೆ ನೇರವಾಗಿ ಅನುಭವಿಸುವಂಥದ್ದು ರೈತರು ಮಾತ್ರ ಆಗಿರುತ್ತೆ. ಹಾಗಾಗಿ ಇದನ್ನು ಸರ್ಕಾರ ಮುಂದೆ ಮಧ್ಯವಸ್ಥಿಕೆ ಮಾಡಿ ಈ ಲಿಂಕ್ ರೂಪದಲ್ಲಿ ಕೊಡುವಂಥ ಅನಾವಶ್ಯಕ ಪದಾರ್ಥಗಳನ್ನು ಕೊಡೋದನ್ನ ನಿಲ್ಲಿಸಬೇಕು. ಇದು ಒಂದು ನಮ್ಮ ಬೇಡಿಕೆಗಳಲ್ಲಿ. ಎರಡನೇದು, ನಮಗೆ MRP ಬೆಲೆ ಹಿಂದೆ ಅಡಾಕ್ ಸಬ್ಸಿಡಿ ಅಂತ ಇತ್ತು. ಈಗ NBS ಸಿಸ್ಟಮ್ನ ನ್ಯೂಟ್ರೆಂಟ್ ಬೇಸ್ಡ್ ಸಬ್ಸಿಡಿ ಅಂತ ಮಾಡಿದ್ದಾರೆ. ಈಗ ನ್ಯೂಟ್ರೆಂಟ್ ಬೇಸ್ಡ್ ಸಬ್ಸಿಡಿನಲ್ಲಿ ಇರೋ ಮಾರ್ಜಿನು ಹಿಂದೆ ಅಡಾಕ್ ಸಬ್ಸಿಡಿ ಇದ್ದ ಮಾರ್ಜಿನ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ. ನ್ಯೂಟ್ರೆಂಟ್ ಬೇಸ್ಡ್ ಸಬ್ಸಿಡಿನಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋಕ್ಕೆ ಹೋದಾಗ ಶೇಕಡವಾರು 8% ಮಿನಿಮಮ್ ಡಿಕ್ಲರೇಷನ್ ಕೇಳ್ತಾರೆ. ಆ 8% ನಮಗೆ ಇಲ್ಲಿ ಮಾರ್ಜಿನೇ ಇಲ್ಲ. 1%ಗಿಂತ ಕಡಿಮೆ ಇದೆ ಮಾರ್ಜಿನ್ ಗೊಬ್ಬರಕ್ಕೆ. ಒಂದು ಮೂಟೆ 2000 ರೂಪಾಯಿ ಗೊಬ್ಬರ ಮಾರಿದ್ರೆ 14 ರೂಪಾಯಿ ಮಾರ್ಜಿನ್ ಕೊಡ್ತಾ ಇದೆ. ಹಾಗಾಗಿ MRP ಬೆಲೆನ ಪರಾಮರ್ಶಿಸಬೇಕು ಅಂತ ಎರಡನೇದು. ಇನ್ನೊಂದು, ಗೊಬ್ಬರಗಳಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ಗೊಬ್ಬರಗಳ ಟ್ರಾನ್ಸ್ಪೋರ್ಟೇಷನ್ನು FOL ಅಂದರೆ ಡೋರ್ ಡೆಲಿವರಿ ಕೊಡಬೇಕು ಅಂತ ರೂಲ್ಸ್ ಇದೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಏನು ಮಾಡ್ತಾರೆ, ಎಕ್ಸ್ಪೈರ್ ಹೌಸ್ ಅಂತ ಮಾಡ್ತಾರೆ. ರೈಲ್ವೆ ಶೆಡ್ಡಿಂದ ನಾವೇ ಎತ್ಕೊಂಬರ್ಬೇಕು ಗೊಬ್ಬರ ನಮ್ಮ ಖರ್ಚಿನಲ್ಲಿ. ಆವಾಗ 40 ರೂಪಾಯಿ ಮೂಟೆಗೆ ಹೊರೆ ಎಕ್ಸ್ಟ್ರಾ ಬೀಳ್ತಾ ಇದೆ. ಆ 40 ರೂಪಾಯಿ ಆಗ್ತಾಗ MRP ಕ್ರಾಸ್ ಆಗಿಬಿಡ್ತದೆ. ಈ ತೊಂದರೆ ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಸರ್ಕಾರದ ರೂಲ್ಸ್ ಏನಿದೆ FOL ಅನ್ನು ಕಡ್ಡಾಯವಾಗಿ ಕಂಪನಿಗಳಿಗೆ ಕೊಡೋದಕ್ಕೆ ಜಾರಿ ಮಾಡಬೇಕು. ಇನ್ನೊಂದು, ಅದಾದ ನಂತರ ನಮ್ಮಲ್ಲಿ ಕಳಪೆ ಗೊಬ್ಬರಗಳು ಅಥವಾ ಅಂಡರ್ ಸ್ಟ್ಯಾಂಡರ್ಡ್ ಫರ್ಟಿಲೈಸರ್ಸ್ಗಳೇನಾದರೂ ಸ್ಯಾಂಪಲ್ ತೆಗೆದಾಗ ಬಂದಾಗ ಡೀಲರ್ಸ್ನ A1 ಆಗಿ ಮಾಡಿ ಪರಿಗಣಿಸ್ತಾರೆ. ಅಂದರೆ ಮೊದಲನೇ ಆಪಾದಿತ ಡೀಲರೇ ಆಗ್ತಾರೆ. ನಾವು ಅದನ್ನು ಕೈ ಬಿಟ್ಟು ಕಂಪ್ನಿ ಸರಬರಾಜು ಮಾಡಿರೋಂಥ ಕಂಪ್ನಿನ ಆಪಾದಿತ ಮಾಡಿ ನಮ್ಮನ್ನು ಸಾಕ್ಷಿಗಳಾಗಿ ಪರಿಗಣಿಸಿ. ಯಾಕಂದರೆ ನಾವು ತಯಾರು ಮಾಡಿರಲ್ಲ, ನಾವು ಚೀಲ ಹೊಲ್ದಿರಲ್ಲ. ಕಳಪೆ ಬಂದಾಗ ನಮ್ಮನ್ನು ಹೊಣೆಗಾರರು ಮಾಡ್ತಾರೆ. ತರಿಸ್ಕೊಡೋಂಥ ಕಂಪ್ನಿ ಎಲ್ಲ ನ್ಯಾಷನಲೈಸ್ ಕಂಪ್ನಿ ಆದರೂ ಕೂಡ ಇದು ವ್ಯತ್ಯಾಸ ಆದಾಗ ನಮ್ಮನ್ನು ಹೊಣೆಗಾರರು ಮಾಡ್ತಾರೆ. ಅದನ್ನು ಕೈ ಬಿಟ್ಟು ನಮ್ಮನ್ನು ಸಾಕ್ಷಿಗಳಾಗಿ ಪರಿಗಣಿಸಿ ಸಪ್ಲೈ ಮಾಡಿದಂಥ ಕಂಪ್ನಿಗಳನ್ನು ನೀವು ಹೊಣೆಗಾರರಾಗಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇದು ಬಿಟ್ಟು ಆಮೇಲೆ ನಮ್ಮಲ್ಲಿ ಸ್ಯಾಂಪಲ್ ಡ್ರಾ ಮಾಡಿದಾಗ ಅದಕ್ಕೆ
ಸ್ಯಾಂಪಲ್ ಓಪನ್ ಮಾಡಿ ಏನು ತಗೊಂಡೋಗ್ತಾರೆ ಮೆಟ್ರೋ ದುಡ್ಡು ಕಟ್ತಾ ಇದ್ರು. ಇವತ್ತೊಂದು ಮೂಟೆ ಗೊಬ್ಬರ 2,000 ದಾಟಿರೋದ್ರಿಂದ ಅದನ್ನು ಸರ್ಕಾರ ದುಡ್ಡು ಕಟ್ಟಿ ಅವ್ರನ್ನ ಸ್ಯಾಂಪಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ನಮ್ಮ ಅಧಿಕಾರಿಗಳು ಬರ್ತಾರೆ ಆಗಾಗ ಗೊಬ್ಬರ ಕೂಡಿಟ್ಟಿದ್ದಾರೆ ಅಂತ ರೈತರಿಂದ ಕಂಪ್ಲೇಂಟ್ ಬಂದಾಗ, ಅಕ್ರಮ ದಾಸ್ತಾನು ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬಂದಾಗ, ಇದೆಲ್ಲ ಬಂದಾಗ ಅಂಥ ಸಂದರ್ಭಗಳಲ್ಲಿ ನಮ್ಮ ಮೇಲೆ ಪತ್ರಿಕಾ ಮಾಧ್ಯಮದವರು, ಪತ್ರಿಕಾ ಮಿತ್ರರು ಬಂದು ಆ ಟೈಮ್ನಲ್ಲಿ ಕವರೇಜ್ ಮಾಡೋಕ್ಕೆ ಬಂದಾಗ ದಾಳಿ ಅನ್ನೋ ಪದನ ಉಪಯೋಗಿಸ್ತಾರೆ. ಅದಕ್ಕೆ ದಾಳಿ ಅನ್ನೋ ಪದನ ಕೈ ಬಿಟ್ಟು ತಾವು ತಪಾಸಣೆ ಅನ್ನೋ ಪದನ ಬಳಸಬೇಕು. ಯಾಕಂದರೆ ಯಾರು ಕಳ್ತನ ಮಾಡ್ತಾ ಇಲ್ಲ, ದಾಳಿ ಅಂತ ಮಾಡೋದು. ಗೋಡನ್ನಲ್ಲಿ ಸ್ಟೋರೇಜ್ ಚೆಕ್ ಮಾಡೋದು, ಸ್ಯಾಂಪಲ್ ಚೆಕ್ ಮಾಡೋದು, ಸ್ಟಾಕ್ ಚೆಕ್ ಮಾಡೋದು, ಯಾವುದೇ ವಿಚಾರ ಬಂದಾಗಲಿ ಅವರು ಪೇಪರ್ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ರಸಗೊಬ್ಬರ ಮಳಿಗೆಗಳ ಮೇಲೆ ದಾಳಿ ಅಂತ ಪದ ಉಪಯೋಗಿಸ್ತಾರೆ. ಆ ಪದನ ಕೈ ಬಿಟ್ಟು ತಪಾಸಣೆ ಅನ್ನೋ ಪದನ ಕೈ ಉಪಯೋಗಿಸ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. FID ಮುಖಾಂತರ ಈಗ ಗೊಬ್ಬರ ಹಂಚಿಕೆ ಮಾಡೋಕೆ ಇದೊಂದು ಭಾಳ ಬರ್ನಿಂಗ್ ಇಶ್ಯೂ ಈ ಟೈಮ್ನಲ್ಲಿ. ಈಗ ಸರ್ಕಾರದಿಂದ 20 ದಿವಸ ಆಗಿದೆ ಅದನ್ನು ಜಾರಿ ಮಾಡಿ FID ಮುಖಾಂತರ ಗೊಬ್ಬರ ಹಂಚಿಕೆ ಮಾಡಿ ಅಂತಾರೆ. ಇದರಲ್ಲಿ ತುಂಬ ನ್ಯೂನತೆಗಳಿದ್ದಾವೆ, ತೊಂದರೆಗಳಿದ್ದಾವೆ. ಫಾರ್ ಎಕ್ಸಾಂಪಲ್ಲು, ನಾನು ಒಬ್ಬ ವ್ಯಾಪಾರಿ, ನನ್ನ ಹತ್ರ ಗೊಬ್ಬರ ಇದೆ, ಒಬ್ಬರು ರೈತರು, ಇವರ ತಂದೆ ಹೆಸರಲ್ಲಿ ಜಮೀನಿದೆ, ಇವರು ಆರಂಭ ಮಾಡ್ತಾ ಇದ್ದಾರೆ, ಇವ್ರಿಗೆ FID ಆಗೋದಿಲ್ಲ. ಆಗ ಇವ್ರಿಗೆ ನಾವು ಗೊಬ್ಬರ ಕೊಡೋಕ್ಕೆ ಬರೋದು. ಇವರು ಆರಂಭ ಮಾಡ್ತಾ ಇದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ, ಆದರೆ ಇವ್ರಿಗೆ ಗೊಬ್ಬರ ಕೊಡೋಕ್ಕೆ ಬರೋಂಗಿಲ್ಲ ನಾವು. ಅಥವಾ ಅವ್ರು ಅನಾರೋಗ್ಯ ಕಾರಣದಲ್ಲಿದ್ದಾರೋ, ಹೊರದೇಶದಲ್ಲಿದ್ದಾರೋ ಅವ್ರನ್ನ ಇದಕ್ಕೆ ಕರೆಸಿ ಅಪಾಯಿಂಟ್ಮೆಂಟ್ ಮಾಡಿ ಗೊಬ್ಬರ ಕೊಡಬೇಕು ಅಂತ ಹೊಸ ರೂಲ್ಸ್ ಹೇಳುತ್ತೆ. ಅದ್ರ ಜೊತೆಗೆ ಬೆಳೆ ಆಧಾರಿತ ಶಿಫಾರಸಿನ ಮೇಲೆ ಗೊಬ್ಬರ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಬೆಳೆ ಆಧಾರಿತ ಶಿಫಾರಸಿನ ಮೇಲೆ ಇಲ್ಲಿ 1 ಎಕರೆ ಭತ್ತ ಹಾಕಿದರೆ ರೈತರಿಗೆ 1 ಮೂಟೆ ಮಿನಿಮಮ್ ಯೂರಿಯಾ ಕೇಳ್ತಾರೆ. ಬಂದು ಏನಾದ್ರು ಉಳ್ಕೊಂಡ್ರೆ ಮೇವಿನ ಕಡ್ಡಿ ಹಾಕೊಂಡಿದ್ದೀನಿ ಬೇಕು ಅಂತಾರೆ. ಇವ್ರು ಹೇಳೋ ಪ್ರಕಾರ ಈಗ ಏನಾಗುತ್ತೆ, 1 ಎಕರೆಗೆ 13 ರಿಂದ 18 kg ಒಳಗಡೆ ಮಾತ್ರ ಗೊಬ್ಬರ ಕೊಡಬೇಕಾಗತ್ತೆ ಹೊರತು 19 kg ಕೊಟ್ಟಾಗ ನಾವು ಅದರ ಸಬ್ಸಿಡಿ ವೆಚ್ಚನ ಯಾರು ಕೊಡ್ತಾರೆ ಅವರಿಂದ ಭರಿಸಿ ಅಂತ ಒಂದು ಮಾಡ್ತಾಯಿದ್ರು, ಪ್ರೆಷರ್ ಮಾಡ್ತಾಯಿದ್ರು. ಹಾಗಾಗಿ ರೈತರ ಅವಶ್ಯಕತೆಗೆ ಅನುಗುಣವಾಗಿ ರೈತರುಗಳಿಗೆ ತಿಳುವಳಿಕೆ ಕೊಟ್ಟು ರೈತರುಗಳಿಗೆ ಬೆಳೆ ಆಧಾರಿತ ಶಿಫಾರಸುಗಳನ್ನ ತಲುಪಿಸಿ ಆನಂತರ ಇದನ್ನ ಜಾರಿ ಮಾಡಬೇಕು. ಮಧ್ಯದಲ್ಲಿ ಜಾರಿ ಮಾಡಿದಾಗ ರೈತರುಗಳಿಂದ ತುಂಬ ರೀತಿಯಾದಂಥ ವಿರೋಧ ವ್ಯಕ್ತ ಆಗ್ತದೆ. ಆಗ ನಾವು ಅಂಗಡಿ ಕುಂತು ನಮ್ಮದು ಪ್ರೈವೇಟ್ ಪ್ರಾಪರ್ಟಿ ಇರುತ್ತೆ, ಗಲಾಟೆಗಳು ಮಾಡಿದಾಗ ನಮಗೂ ಹಾನಿಕರವಾಗ್ತದೆ. ಮುಂದೆ ಈ ತೊಂದರೆಗಳಾಗೋದು ಬೇಡ. ಸದ್ಯ FIDನ ಕೈ ಬಿಡಿ ಅಂತ ಹೇಳ್ತಾ ಇದ್ದೀವಿ. ಆದರೂ ಕೂಡ ಎಲ್ಲ ರೀತಿಯಿಂದನೂ ಮುಂಜಾಗ್ರತೆ ಕ್ರಮ ತಗೊಂಡು ಅದನ್ನ ಜಾರಿ ಮಾಡಿದ್ರೆ ನಾವು ಸ್ವಾಗತಿಸ್ತೀವಿ. ಯೂರಿಯಾನ ಕಂಪಲ್ಸರಿ ಮಾಡಿದ್ದಾರೆ. ಮುಂದಿನ ವರ್ಷ ಕಾಂಪ್ಲೆಕ್ಸ್ನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಸಾಥಿ ಅಂತ ಒಂದು ಪೋರ್ಟಲ್ ಬರುತ್ತೆ ಕೃಷಿ ಇಲಾಖೆ. ಇದ್ರ ಮುಖಾಂತರ ಬಿತ್ತನೆ ಬೀಜ ನಾವು ಏನು ಹಂಚಿಕೆ ಮಾಡ್ತೀವಿ ಎಲ್ಲನೂ ಕೂಡ ನಾವು ಆ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ಆದರೂ ಪೋರ್ಟಲ್ನಲ್ಲಿ ಅವ್ರು ಏನು ಆ್ಯಪ್ ಡೆವಲಪ್ ಮಾಡಿದ್ದಾರೆ ಅದು ಪರ್ಫೆಕ್ಟ್ ಆಗಿಲ್ಲ. ಯಾವುದು ಸರಿ ಅಪ್ಲೋಡ್ ತಗೊಳ್ತಾ ಇಲ್ಲ. ಡಿಸ್ಟ್ರಿಬ್ಯೂಷನ್ನಲ್ಲೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಅದು. ಅದಕ್ಕೆ ಅದನ್ನೆಲ್ಲ ಜಾರಿ ಮಾಡಿರುವಂಥ ಆ್ಯಪ್ಗಳಾಗ್ಬೋದು, ಹೊಸ ಕಾನೂನು ಆಗ್ಬೋದು, ಪರಾಮರ್ಶೆ ಇನ್ನೊಂದು ಸರಿ ಮಾಡಿ ಅದನ್ನ ಸರಿ ಮಾಡಿ ಜಾರಿ ಮಾಡಬೇಕು ಅಂತ ನಾವು ಈ ಸಂಘದ ಮುಖಾಂತರ ಮಾನ್ಯ ತಹಸೀಲ್ದಾರ್ ಅವ್ರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಈ ಮನವಿ ಪತ್ರನ ಸಲ್ಲಿಸ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.